ಮೆಂಬರ್ ಸೀನಣ್ಣವರೇ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಜಯಪ್ರಕಾಶ್ ಗೌಡ್ರೆ ಹಾಗೂ ಎಸ್.ಎಂ. ಕೃಷ್ಣ ಅವರ ಎಲ್ಲ ಅಭಿಮಾನಿಗಳು. ದಿನೇಶ್ ಗುಳಿಗೌಡರು, ನಮ್ಮ ಎಕ್ಸ್ ಮಿನಿಸ್ಟರ್ ಅವರು, ಚಲುವರಾಯಸ್ವಾಮಿ ಅವರು ಮಾತಾಡಾದ್ಮೇಲೆ ನನ್ನಂತ ಹೊಸ ರಾಜಕಾರಣಿ ಹತ್ರ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಮಾತಾಡೋಕ್ಕೆ ಪದ ಇರಲ್ಲ. ನನಗೂ ಅವ್ರಿಗೂ ಅಂತ ನಂಟಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಅವರ ಜೀವಿತಾವಧಿಯಲ್ಲಿ 4 ಸರಿ ಮೀಟ್ ಆಗಿರ್ಬೋದು. ನಾನು ಫಸ್ಟ್ ಸರಿ ನನ್ನ ಮೀಟ್ ಮಾಡಿದ್ರು ಪಾಪ ಅನ್ಸೂಯ ಭಾನುವರು. ಅವರು ನನಗೆ ಕಾಂಗ್ರೆಸ್ ಕರ್ಕೊಂಡು ಹೋಗ್ತೀನಿ, ನೀನು ಟಿಕೆಟ್ ಕೊಡಿಸ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಯಾರ ಮಗಪ್ಪ ಅಂದು. ನಮ್ಮ ಅಪ್ಪನ ಹೆಸರು ಹೇಳೋದು ನೀವು ಕಂಡಿಡಿಯಲ್ಲ ಸರ್, ನಾನು ಸೆಲ್ಫ್ ಮೇಡ್ ಅಂದೆ. ವೆರಿ ಗುಡ್. ಯಾವ ಊರು ನೀನೊಂದು ಜಡಿಗ ಅಂದೆ. ಎಲ್ಲಿ ಬರುತ್ತೆ ಅಂದ್ರು, ನಿಮ್ ಕೊಪ್ಪ ಮೇಲೆ ಆಸ್ ಬರುತ್ತೆ ಸರ್ ಅಂದೆ. ವೆರಿ ಗುಡ್, ಒಳ್ಳೇದಾಗ್ಲಿ, ರಾಜಕಾರಣಿ ಆಗುವುದು. ಆದ್ರೆ ಎಸ್.ಎಂ. ಕೃಷ್ಣ ಅವರು ಹೆಂಗ್ ಮರೆಯೋದು ಅಂತ ಒಂದು ಮರೆಯಲಾಗದ ಎಸ್.ಎಂ. ಕೃಷ್ಣ ಅಂತ ಒಂದು ಟೈಟ್ಲ್ ಅನ್ನ ಕೊಟ್ಟಿದ್ದಾರೆ. ಮಂಡ್ಯದ ಹೆಸರನ್ನ ಜಗತ್ತಿಗೆ ತೋರಿಸ್ತವ್ರು. ಬೆಂಗಳೂರಲ್ಲಿ ನಿಮ್ಮ ಮಕ್ಕಳು ಲೋಟ ತಟ್ಟೆ ತೊಳೆಯೋದ್ ಕೆಲಸ ಮಾತ್ರ ಇತ್ತು, ಥಿಯೇಟರ್ ಅಲ್ಲಿ ಟಿಕೆಟ್ ಮಾರೋ ಕೆಲಸ ಮಾತ್ರ ಇತ್ತು. ಇವತ್ತು ಯಾರು ಕೇಳಿದ್ರೆ ಅಕ್ಸೆಂಚರ್, ಇನ್ಫೋಸಿಸ್, ನನ್ನ ಮಗ IT BTಗೆ ಹೋಗ್ತಾ ಇದ್ದಾನೆ ಅನ್ನೋಕೆ ಇದು ಕಾರಣ ಎಸ್.ಎಂ. ಕೃಷ್ಣ. ಹೌದಾ ಅಲ್ವಾ? ಅಂದ್ರೆ ನಿಮ್ಮ ಮಕ್ಕಳು ಯಾರು ಇಂಜಿನಿಯರ್ ಓದಿಲ್ಲ ಅನ್ಸುತ್ತೆ ಹೌದಾ? ಓಕೆ. ಒಂದು ಸಿಂಗಾಪುರ್ ಮಾಡಿದ್ದಾರೆ. ನೀವು ವೈಟ್ ಫೀಲ್ಡ್ ನೋಡಿದಿರೋ ಇಲ್ಲ, ನಮ್ಮ ಇನ್ಫೋಸಿಸ್ ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ನೋಡ್ರಿ, ಅದು ಸಿಂಗಾಪುರ್ ತರನೇ ಇದೆ. ಕೆಲವರು ಹೇಳ್ತಾ ಇರ್ತಾರೆ, ನಾವು ಅದು ಮಾಡಿದೀವಿ, ನಮ್ಮ ಕುಟುಂಬ ಇದು ಕೊಟ್ಟಿದೀವಿ, ಅದು ಮಾಡಿದೀವಿ. ಮಾಡಿದವ್ರು ಎಸ್.ಎಂ. ಕೃಷ್ಣ ಮಾತ್ರ. ಆದ್ರೆ ನಮ್ಮ ಕಿಮ್ಮನೆ ರತ್ನಾಕರ್ ಅವರು ಒಂದು ಮಾತು ಹೇಳಿದಾಗ ಬಹಳ ಅರ್ಥಪೂರ್ಣ ಆಯ್ತು. ಅದಕ್ಕೆ ನಾನು ಮಾತಾಡಕ್ ಬಂದೆ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಅಂತ ಇಳಿದ ಮೇಲೆ ಮದ್ದೂರ್ನ ಬಿಟ್ಟು ಚಾಮರಾಜಪೇಟೆಗೆ ಹೋದ್ರು. ಯಾಕೆ ಅಂದ್ರೆ ಸರ್ವೆ ರಿಪೋರ್ಟ್ ತಗೊಂಡಂತೆ ಮದ್ದೂರಲ್ಲಿ ಗೆಲ್ಲಕ್ಕಾಗಲ್ಲ ಅಂತ. ಇವತ್ತೊಬ್ಬ ನನಗೊಬ್ಬ ಮೆಸೇಜ್ ಹಾಕಿದ್ದ, ಅದನ್ನು ಓದಿದ್ದೆ, ಇದಕ್ಕೂ ಅದಕ್ಕೂ ತಾಳೆ ಆಯ್ತು. ಒಬ್ರು, ನಿನ್ನಿಂದ ನನಗೆ ನಯಾ ಪೈಸೆಗೆ ಎಲ್ಪೂ ಆಗಿಲ್ಲ, ನಿನ್ನ ದರ್ಬಾರು ಎಷ್ಟು ದಿನ ನಡೆಯುತ್ತೆ ನೋಡೋಣ ಅಂತ ನನಗೊಂದು ಮೆಸೇಜ್ ಹಾಕಿದ್ರು. ಅವ್ರ ಊರಿಗೆ 10 ಕೋಟಿ ರೂಪಾಯಿ ರೋಡ್ ಮಾಡಿಕೊಟ್ಟಿದ್ರು. ಎಸ್.ಎಂ. ಕೃಷ್ಣ ಅವರು ಬೆಂಗಳೂರು ಮೈಸೂರು ರೋಡ್ ಮಾಡಿದ್ರು. ಬೆಂಗಳೂರಿಂದ ಮಂಡ್ಯಕ್ಕೆ ಬರ್ಬೇಕಾದ್ರೆ 3 ಅವರ್ ಆಗೋದು. ಅವ್ರು ರೋಡ್ ಮಾಡಿದ್ಮೇಲೆ 1.5 ಅವರಲ್ಲಿ ಬರ್ತಾ ಇದ್ರು. ನೀವು ಸ್ಕೂಟರ್ ಹೋಗ್ತಿರೋ 3 ಅವರ್ ಹೋದ್ರೆ 1000 ರೂಪಾಯಿ ಪೆಟ್ರೋಲ್ ಖಾಲಿ ಆಗ್ತಿತ್ತು. 1.5 ಅವರ್ಗೆ 500 ರೂಪಾಯಿ ಕಡಿಮೆ ಆಯ್ತು. ಅದು ನಿಮ್ಗೆ ಲಾಭ ಅಲ್ವಾ? ನಿಮ್ಗೆ ಕೈಗೆ ಕಾಸು ಕೊಟ್ರೆ ಮಾತ್ರ ರಾಜಕಾರಣಿಗಳ ಲಾಭ. ರೋಡ್ ಮಾಡಿದ್ರೆ, ಊರ್ ಕಟ್ಟಿದ್ರೆ, ರಸ್ತೆ ಮಾಡಿದ್ರೆ ಲಾಭ ಅಲ್ಲ. ಇನ್ನೊಬ್ಬ ಒಂದು ಮೆಸೇಜ್ ಹಾಕೋನೆ, ನನ್ನ ಮರ್ಯಾದೆ ಪ್ರಶ್ನೆ, ನಾಳೆ ನಮ್ಮ ಅಕ್ಕನ ಮಗಳ ಮದುವೆಗೆ ಬರಲೇಬೇಕು ಅಂತ ಹಾಕೋದು. 40 ಮದುವೆ ಇರುತ್ತೆ ದಿನಕ್ಕೆ. ನಾನು 2,000 ಕೋಟಿ ರೂಪಾಯಿ ತಂದು ಮಂಡ್ಯ ಅಭಿವೃದ್ಧಿ ಮಾಡಿದ್ವಿ. ಒಂದ್ ಊರಿಗೆ 100 ವರ್ಷ ರೋಡ್ ಇಲ್ಲ. ಆ ರೋಡ್ ಮಾಡಿದ್ಮೇಲೆ ನಮ್ಮ ಬಿದರಕೋಟೆ ರೋಡ್ ನೋಡಕ್ ಹೋಗಿದ್ದೆ. ಒಂದಮ್ಮ ಖುಷಿ ಪಡಮ್ಮ, ಚಪ್ಪಾಳೆ ತೊಡಮ್ಮ, ನಮ್ಮ ದರ್ಶನ ಮನೆ ಹತ್ರ ನೀರು ಹೋಗ್ತಿದೆ, ಇನ್ನೂ ಮೋರಿ ಮಾಡ್ತಿಲ್ಲ. ಅಯ್ಯ ದೇವರೇ, 100 ವರ್ಷ ಆದ್ಮೇಲೆ 2.5 ಕೋಟಿ ಹಾಕಿ ರೋಡ್ ಮಾಡಿಸಿ, ಅದಕ್ಕೆ ಮುಂಚೆ ಡುಂಕದಲ್ಲಿ ಓಡಾಡ್ತಾ ಇದೆ. ಇದು ನೋಡಕ್ ಬಂದಿದ್ದೀನಿ, 5 ಲಕ್ಷ ರೂಪಾಯಿ ಕೇಳ್ತಿಯಲ್ಲ ಅಂತ. ಇವತ್ತು ಚಲುವರಾಯಸ್ವಾಮಿ ಆಸ್ಪತ್ರೆ ಕಟ್ಟೋದು, ಯಾವುದು ಬಿಮ್ಸ್, ಬಸ್ ಸ್ಟ್ಯಾಂಡ್ ಮಾಡೋರೆ, 10,000 ಕೋಟಿ ರೂಪಾಯಿ ರೀ. ನಾನು ಯಾವಾಗಿಂದ ಕೇಳ್ತಾ ಇದ್ದೀನಿ, ನಿಮಗೆ ಕಾವೇರಿ ನಿಗಮದಲ್ಲಿ 80 ವರ್ಷದಲ್ಲಿ 5 ಕೋಟಿ ರೂಪಾಯಿ ಒಂದ್ಸರಿ ಬಂದ್ರೆ ಅದು ಬಂಪರ್ ಅಂತ. ನನಗೆ 400 ಕೋಟಿ ರೂಪಾಯಿ ಬಂದಿದೆ. ನಾನು ಮಗುದಲ್ಲಿ ಚಲುವರಾಯಸ್ವಾಮಿ ಕಷ್ಟ ಅಣ್ಣ. ಯಾಕೆ ಏನಕ್ಕೆ ಅಂದ್ರೆ ಗೊತ್ತಿಲ್ಲ. ರಸ್ತೆ ಮಾಡಿಲ್ವಾ ಗೊತ್ತಿಲ್ಲ. ಭೀಮ್ನಳ್ಳಿ ರಸ್ತೆ ಹೋಗ್ತಿದೆ, ನಮ್ಮ ಅಜ್ಜಿ ಮನೆಗೆ ಹೋಗೋದು, ಸೂಪರ್ ಹೈವೇ ತರ ಇದೆ. ಕೇಳಿದ್ರೆ ಯಾಕೋ ಕಷ್ಟ. ಏನಕ್ಕೆ ಕಷ್ಟ? ನಿಮಗೆ ಸುಳ್ಳು ಹೇಳಬೇಕು, ಕಾರ್ಖಾನೆ ತರ್ತೀನಿ ಅಂತ ಅಳಬೇಕು, ಕಾರ್ಖಾನೆ ತರಬಾರ್ದು, ಡ್ರಾಮಾ ಮಾಡಬೇಕು, 2 ಸರಿ ಮುಖ್ಯಮಂತ್ರಿ ಆದ್ರೂ ಕೆಲಸ ಮಾಡಬಾರ್ದು, ಇನ್ನೊಂದ್ಸರಿ ಮಾಡ್ತೀನಿ ಅನ್ಬೇಕು. ಅವಾಗ ಖುಷಿ ಆಗುತ್ತೆ. ಮಂಡ್ಯದಲ್ಲಿ ಕಬಡ್ಡಿ ಆಟ ಜೋರು ಚಂದ, ಅವನ ಕಾಲ ಇವನೇ, ಇವನ್ ಕಾಲ ನಾನೇ, ಕರೆಕ್ಟಾ? ಆಗ ರಾಜಕಾರಣ ಚೆನ್ನಾಗಿರುತ್ತೆ ಅನ್ಸ್ತಾ. ಯಾಕೆ ಹೇಳಿದೆ ಇದು ಅಂದ್ರೆ, ಇವ್ರಿಗೊಂದು ಮಾತು ಹೇಳಿದಕ್ಕೆ ಬಹಳ ನೋವಿನಿಂದ ಎಸ್.ಎಂ. ಕೃಷ್ಣ ಅವರು ಚಾಮರಾಜಪೇಟೆಗೆ ಮದ್ದೂರನ್ನ ಯಾಕೆ ಬಿಟ್ಟು ಹೋದ್ರು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು. ಎಸ್.ಎಂ. ಕೃಷ್ಣ ಅವರು ಕೈ ಸಿಗ್ಲಿಲ್ಲ, ಮದುವೆಗೆ ಬರಲಿಲ್ಲ, ಅದಕ್ಕೆ ಮದ್ದೂರಲ್ಲಿ ಸೋಲಿಸ್ತಾ ಇದೀವಿ, ಅದಕ್ಕೆ ಅವ್ರು ಚಾಮರಾಜಪೇಟೆಗೆ ಹೋದ್ರು. ಕರೆಕ್ಟಾ? ತಿಳ್ಕೊಳ್ರಿ. ನೀವು MLA ಇಂದ ಹಿಡಿದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಯಾರು ಮಾಡೋದು ನಿಮ್ಗೆ ಕೆಲಸ ಮಾಡೋದಕ್ಕೆ. ನಿಮ್ ಮದುವೆಗೆ ಬರಕ್ಕಲ್ಲ, ತಿಥಿಗೆ ಬರಕ್ಕಲ್ಲ, ನಿಮಗೆ ಕೈ ಕಾಸು ಕೊಡಕ್ಕಲ್ಲ. ನಿಮ್ಗೆ ರಸ್ತೆ ಮಾಡೋಕ್ಕೆ, ಸ್ಕೂಲ್ ಮಾಡೋದಕ್ಕೆ, ಗ್ರೌಂಡ್ ಮಾಡೋದಕ್ಕೆ. ನಿನ್ನೆ ಚಂದನ್ ಶೆಟ್ಟಿ ಶೋ ಮಾಡಿದೆ, 25,000 ಜನ ಹುಡುಗರಿದ್ರು 3 ದಿನದ ಮುಂಚೆ. ಎಸ್.ಎಂ. ಕೃಷ್ಣ ಫಂಕ್ಷನ್ ನಾನು ನಿಮ್ಗೆ ಹೇಳಿದೆ, ಕಲಾಮಂದಿರದ ಜನ ಬರಲ್ಲ ಅಂತ. ಪಟೇಲ
ನಾಯಿ ಸತ್ರ ಪಟೇಲ ಮನೆ ಮುಂದೆ ಜನ ಅಂತೆ, ಪಟೇಲ ಸತ್ರ ಜನ ಬರೋದು. ಅದು ಒಬ್ಬ ಮನುಷ್ಯ ಮಾಡಿರೋದನ್ನ ಈ ದೇಶ, ಈ ಸಮಾಜ ಯಾವತ್ತು ನೆನ್ಕೊಳ್ಳಲ್ವೋ ಅಲ್ಲಿವರೆಗೂ ಮರೆಯಲಾಗದ ಕೃಷ್ಣಂದಿರು ಇದ್ದೇ ಇರ್ತಾರೆ. ಎಲ್ಲರಿಗೂ ಒಳ್ಳೆದಾಗಲಿ. ನಮಸ್ಕಾರ, ಧನ್ಯವಾದ.